ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ಅಂತಂತಂದ್ರೆ ಜೀವನದಿ, ನಾಡಿನ ಜನರ ಬದುಕನ್ನ ಹಸನುಗೊಳಿಸುವಂತಹ ತಾಯಿ ಎನ್ನಂತಹ ಮಾತು ಜನಜನಿತ ಆಗಿತ್ತು. ಆದ್ರೆ ಕಳೆದ ಹಲವು ವರ್ಷಗಳಿಂದ ಕಾವೇರಿ ನದಿ ಉಗ್ರ ರೂಪವನ್ನ ತಗೊಳ್ತಾ ಇದ್ದಾಳೆ. ಅದರ ಪರಿಣಾಮವಾಗಿ ಇಡೀ ಕೊಡಗಿನ ಜನರ ಬದುಕು ನಲುಗಿ ಹೋಗ್ತಾ ಇದೆ. ಸೊ ಮೊನ್ನೆಯಿಂದ ಸುರಿದಂತಹ ಮಳೆ ಏನಿದೆ, ಇದು ಕುಶಾಲನಗರ ತಾಲೂಕಿನ ಸಾಕಷ್ಟು ಹಳ್ಳಿಗಳನ್ನ ಒಂದ್ ರೀತಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂಗೆ ಮಾಡಿದೆ. ನೋಡಬಹುದು, ನಾನೀಗ ಕುಶಾಲನಗರದ ಸಾಯಿ ಬಡಾವಣೆಯಲ್ಲಿದ್ದೇನೆ. ಸಾಯಿ ಬಡಾವಣೆಯ ಸ್ಥಿತಿ ಹೇಗಿದೆ ಅಂತ ಹೇಳಿ, ಇದು ನಿಜವಾಗ್ಲೂ ಬಡಾವಣೆನೋ ಅಥವಾ ಯಾವುದೋ ಹೊಳೆನೋ ನದಿನೋ ಏನೂ ಕೂಡ ಅರ್ಥ ಆಗ್ತಾ ಇಲ್ಲ. ಇಂತಹ ಒಂದು ಭೀಕರವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಡೀ ಬಡಾವಣೆಯ ಸುಮಾರು 4 ಕ್ರಾಸ್ಗಳೇನಿದೆ, ಈ 4 ಬೀದಿಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿದ್ದಾವೆ. 40ಕ್ಕೂ ಹೆಚ್ಚು ಮನೆಗಳು ಮುಳುಗಡೆ ಆಗಿರೋದು ನೋಡಬಹುದು. ನಮ್ಮ ಮುಂಭಾಗದಲ್ಲಿ ಕಾಣಿಸ್ತಾ ಇದೆ, ಸುಮಾರು ದೂರದವರೆಗೆ ಮನೆಗಳು ಕಾಣಿಸ್ತಾ ಇದಾವೆ. ಎಲ್ಲವೂ ಕೂಡ ಜಲಾವೃತ ಆಗೋಗಿದೆ. ಸೊ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೆಲವರು ಮನೆಯನ್ನ ನಿರ್ಮಾಣ ಮಾಡಿದಂತಹದ್ದು. ಆದ್ರೆ ಯಾವಾಗ 2018ರಲ್ಲಿ ಭೂಕುಸಿತ ಆಯಿತು, ಆ ನಂತರದ ದಿನಗಳಲ್ಲಿ ಇಡೀ ಪ್ರತಿ ವರ್ಷ ಮಳೆ ಬಂತು ಅಂತಂತಂದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಇಲ್ಲಿಯ ಜನರು ಅಕ್ಷರಶಃ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಸಾಲ ಸೋಲವನ್ನ ಮಾಡಿ ಮನೆಗಳನ್ನ ಮಾಡಿದ್ರು, ಆದ್ರೆ ಪರಿಸ್ಥಿತಿ ನೋಡಿದ್ರೆ ಈ ರೀತಿ ಆಗೋಗಿದೆ. ಹೀಗಾಗಿನೇ ಜನರು ಇವತ್ತು ನಿಜವಾಗ್ಲೂ ಕೂಡ ಆತಂಕದಲ್ಲಿ, ಮಳೆಗಾಲ ಬಂತು ಅಂದ್ರೆ ಸಾಕು ಆತಂಕದಲ್ಲಿ ಕಾಲ ಕಳೆಯುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಈಗ ಕಾವೇರಿಯ ನದಿಯ ನೀರು ಜಾಸ್ತಿ ಆಗಿದೆ. ಅಂದ್ರೆ 2 ದಿನಗಳ ಕಾಲ ಬಿಟ್ಟು ಬಿಡದೆ ಭಾಗಮಂಡಲ, ತಲಕಾವೇರಿ, ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ಸುರಿದಂತಹ ಮಳೆ ಏನಿದೆ ಅದು ಈ ರೀತಿ ನಿರ್ಮಾಣ ಆಗ್ಲಿಕ್ಕೆ, ಸ್ಥಿತಿ ನಿರ್ಮಾಣ ಆಗ್ಲಿಕ್ಕೆ ಕಾರಣ ಆಗಿದ್ದಂಥದ್ದು. ರಾತ್ರಿ ಇದ್ದಕ್ಕಿದ್ದಾಗನೇ ನೀರು ಮೇಲೇರಿದೆ ಅನ್ನಂತಹ ಮಾತನ್ನ ಇಲ್ಲಿಯ ಸ್ಥಳೀಯರು ಕೂಡ ಒಬ್ರು ಹೇಳ್ತಾ ಇದ್ರು. ಸೊ ಆ ತಕ್ಷಣನೇ ಇಲ್ಲಿದ್ದಂತಹ ಎಲ್ಲ ಕುಟುಂಬಗಳನ್ನ ಅಗ್ನಿಶಾಮಕ ದಳ ಮತ್ತೆ NDRF ಟೀಮು, ಸ್ಥಳೀಯರು ಮತ್ತೆ ಇಲ್ಲಿದ್ದಂತಹ ಒಂದು ಅಳಿಲು ಸೇವೆ ಅನ್ನಂತಹ ಒಂದು ಸ್ವಯಂ ಸೇವಾ ಸಂಘ ಅವೆಲ್ಲರೂ ಕೂಡ ಸೇರಿ ಇಲ್ಲಿಯ ಜನರನ್ನ ರಕ್ಷಣೆ ಮಾಡಿರೋಂಥದ್ದು. ಸೊ ಇಲ್ಲಿಯ ಸ್ಥಳೀಯರು ಕೂಡ ಒಬ್ರು ಇದ್ದಾರೆ. ಸೊ ನಾನು ಅವ್ರನ್ನ ಮಾತಾಡಿಸ್ತೀನಿ, ಸ್ಥಿತಿ ಏನಾಗಿದೆ ಅಂತ ಹೇಳಿ. 2 ಗಂಟೆ ಹೊತ್ತಿಗೆ ಪಾನ್ ಭರ್ತಿ ಆಗೋಗದನ್ನ ನೀರು. ಸಾಯಂಕಾಲ 6 ಗಂಟೆಗೆ ಸಂಪೂರ್ಣ ತುಂಬೋಯ್ತು. ಸಂಪೂರ್ಣ ತುಂಬೋದಾಗ ಮನೆಯವರು ಇದ್ರಲ್ಲ, ಮುಕ್ಕಿ ಮೋಟಿರು, ಅವ್ರನ್ನ ಕರ್ಕೊಬರೋಕ್ಕೆ ಅವಕಾಶ ಇಲ್ದೋಯ್ತು. ಅವರು ಕೂಲಿ ಪಲ್ಲಿಗೆ ಹೋಗಿದ್ರಲ್ಲ, ಆಗ ಅಗ್ನಿಶಾಮಕರು ಬಂದು ನಾಗ ಅವ್ರನ್ನ ಕರ್ಕೊಂಬಂದು ಸುರಕ್ಷಿತವಾಗಿ ಈಚೆ ಬಿಟ್ಕೊಟ್ಟವ್ರೆ. ಈ ಸಮಸ್ಯೆಗೆ ಏನಾರು ನೀವು ಪರಿಹಾರ ನಮಗೆ ಹುಡುಕ್ಬೇಕು. ಈಗ ಪ್ರತಿ ವರ್ಷ ಹಿಂಗಾಗುತ್ತೆ, ನಿಜವಾಗ್ಲೂ ಹಿಂಗಾಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಸ್ವಾಮಿ, ಅಲ್ಲಿ ಚಾನಲ್ ಇದೆ. ಆ ಚಾನಲ್ ಏನ್ ಮಾಡ್ತೆ ಅಂತಂದ್ರೆ, ಇದು ಈ ಸಾಹಿತ್ಯ ಲೌಟು ಒಂದೇ ಮಠ ಅದಲ್ಲ, ಆ ಮಠದಿಂದ ನೀರು ಒಳಗೆ ನುಗ್ತಾ ಇರ್ತದೆ. ಅಲ್ಲಿ ದೇವಸ್ಥಾನ ಇದೆ, ಅಲ್ಲೊಂದು ಬಾರೆ ಹಾಕೋರೀಗ. ಆ ಬಾರೆ ಲೆವೆಲ್ಗೆ ವ್ಯವಹಾರ ಮಾಡಿದ್ರೆ ಇಲ್ಲಿ ವಸಿ ಜೀವನವ ಮಠ ಮಾಡ್ಕೋಬಹುದು. ಒಟ್ಟಿನಲ್ಲಿ ಕಾವೇರಿ ಜೀವನದಿ ಇವತ್ತು ಕೊಡಗಿನ ಜನರ ಬದುಕನ್ನ ಒಂಥರ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡ್ತಿರೋಂಥ ನಿಜವಾಗ್ಲೂ ಆಘಾತಕಾರಿಯಾದಂತಹ ವಿಷಯ ಅಂತಾನೆ ಹೇಳ್ಬಹುದು. ಕ್ಯಾಮರಾಮನ್ ಪ್ರದೀಪ್ ಜೊತೆ ರವಿ ಎಸ್ಸಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.